ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ನಿರ್ಮಾಣವಾಗಿರುವ ಗೊಂದಲ ಮತ್ತು ಗೋಜಲನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿಯೇ ಈ ಟಿಫನ್ ಟ್ರಿಕ್ಸ್ ಅನ್ನ ಹೈಕಮಾಂಡ್ ಪಾಲಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾವೇರಿ ಟಿಫನ್ ರೂಮ್ CTR ನಲ್ಲಿ ಮೀಟಿಂಗಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 10:30ಕ್ಕೆ ಸಿಎಂ DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಪ್ಲಾನ್ ಫಿಕ್ಸ್ ಆಗಿದೆ. ಪೊಲಿಟಿಕಲ್ ಮೆನುನಲ್ಲಿ ಏನೆಲ್ಲ ಐಟಮ್ ಇರುತ್ತೆ ಹಾಗಾದ್ರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಖಾರಾ ಬಾತ್ ಯಾವುದು, ಕೇಸರಿ ಭಾತ್ ಯಾವುದು, ಇಬ್ಬರ ನಡುವೆ ಏನು ಚರ್ಚೆ ಆಗುತ್ತೆ, ಬರೀ ತಿಂಡಿಗಷ್ಟೇ ಮೀಟಿಂಗ್ ಸೀಮಿತವಾಗುತ್ತೋ, ಅದರಿಂದ ಆಚೆಗೆ ನಿಜಕ್ಕೂ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಆಗುತ್ತೋ, ಕುತೂಹಲ ಕೆರಳಿಸ್ತಾ ಇದೆ ಇಬ್ಬರ ನಡೆ, ಇಬ್ಬರ ನುಡಿ. ಸಹಜವಾಗಿಯೇ ತಮ್ಮ ಆಪ್ತರ ಮೂಲಕ ಲಾಬಿ ಮಾಡ್ತಾ ಇದ್ರು, ತಂತ್ರ ಪ್ರತಿತಂತ್ರಗಳನ್ನು ಹೆಣಿತಾ ಇದ್ರು. ಈಗ ಓಪನ್ ಟಾಕ್ ಮಾಡ್ತಾರಾ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಇಬ್ಬರೂ ನಡುವೆ ಹಗ್ಗ ಜಗ್ಗಾಟ ಪೈಪೋಟಿ ಇದ್ರೂ ಕೂಡ ಬಹಿರಂಗ ವೇದಿಕೆಯಲ್ಲಾಗಲಿ ಬೇರೆ ಕಡೆ ಆಗಲಿ ಈ ಇಬ್ಬರು ನಾಯಕರು ಮುಖ ಕೆಡಿಸಿಕೊಳ್ಳುವಂತಹ ಕೆಲಸ ಮಾಡಿಲ್ಲ. ಇಂತಹ ಸಂದರ್ಭದಲ್ಲಿ ಇಬ್ಬರು ಈ ವಿಚಾರದ ಬಗ್ಗೆ ಮುಕ್ತವಾಗಿ ಮಾತನಾಡುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿರುತ್ತೆ ಅಂತ? ಖಂಡಿತವಾಗಿ ಮುಕ್ತವಾಗಿ ಮಾತಾಡಲೇಬೇಕು. ಯಾಕಂದ್ರೆ ಇಬ್ರು ಮಾತಾಡ್ಕೊಳ್ಳದೆ ಇದ್ರೆ ಇಬ್ರು ಡೆಲ್ಲಿಗೆ ಅಂದ್ರೆ ಡೆಲ್ಲಿಯಲ್ಲಿ ಹೋಗಿ ತಮ್ಮನ್ನ ಕ್ಲೈಮ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಹೋಗಿ ಹೊಸದಾಗಿ ಇನ್ನೆಲ್ಲ ವಿಚಾರಗಳನ್ನ ಹೇಳ್ಕೊಂಡು ಮೊದಲಿಂದ ಶುರು ಮಾಡುವಂಥದ್ದು ಸಾಧ್ಯತೆ ಇಲ್ಲ ಅನ್ನುವಂಥದ್ದು. ಜೊತೆಗೆ ಬಹಿರಂಗವಾಗಿ ಇಬ್ರು ಕೂಡ ಪೋಸ್ಟ್ ಸೇರಿದಂತೆ ಬೇರೆ ಬೇರೆ ವಾರ್ ಮಾಡಿದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರ ಪಕ್ಷ ಮತ್ತು ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಎದುರಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಅವೆಲ್ಲವನ್ನು ಸರಿಪಡಿಸಿಕೊಂಡೇ ಹೋಗ್ಬೇಕು. ತಮ್ಮ ಇಬ್ಬರ ಮನಸ್ಸಿಗೆ ಯಾವುದು ಸಿಹಿ ಯಾವುದು ಕಹಿ ಅನ್ನೋದು ಮುಖ್ಯ ಅಲ್ಲ. ಹಾಗಾಗಿ ಈ ಸಭೆಯಲ್ಲಿ ಇಬ್ಬರು ಕೂಡ ಮುಕ್ತವಾಗಿ ಚರ್ಚೆ ಮಾಡಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಮುಕ್ತವಾಗಿ ಚರ್ಚೆ ಮಾಡಿಕೊಂಡು ಹೈಕಮಾಂಡ್ ಭೇಟಿ ಸಂದರ್ಭದಲ್ಲಿ ಮುಕ್ತವಾಗಿ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಕಾರಣಕ್ಕಾಗಿ ಮಾಡಿಕೊಂಡು ಬನ್ನಿ ಅನ್ನುವಂಥ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಹಜವಾಗಿ CM DCM ಇಬ್ಬರು ಕೂಡ ತಮ್ಮ ಮನಸ್ಸಲ್ಲಿರುವಂಥ ಅಭಿಪ್ರಾಯಗಳ ಬಗ್ಗೆ ಅಥವಾ ತಮಗಿರುವಂಥ ಆಸಕ್ತಿ ವಿಚಾರ ಅಥವಾ ಮುಂದುವರಿಯುವಂಥದ್ದು ಅಥವಾ ಮುಂದುವರಿದೇ ಇರುವಂಥದ್ದು ಅಥವಾ ಕ್ಲೈಮ್ ಮಾಡುವಂಥದ್ದು ಯಾವಾಗ ಏನು ಒಂದು ಟೆಂಟೇಟಿವ್ ಆದ ಟೈಮ್ ಬಾಂಡಿಂಗ್ ಕೂಡ ಇವರು ಇವತ್ತು ತೀರ್ಮಾನ ಮಾಡ್ಕೊಳ್ಬೇಕಂತ ಅನಿವಾರ್ಯತೆ ಸೃಷ್ಟಿಯಾದಂತೆ ಕಾಣಿಸ್ತದೆ. ಪ್ರೇಮ್. ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. 94ಕ್ಕೂ ಮುಂಚೆ 1994ಕ್ಕೂ ಮುಂಚೆ ಹೀಗೆಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗು ಚಟಪಟಿಕೆ ಮತ್ತು ಜಟಾಪಟಿಗಳೆಲ್ಲ ನಡೀತಾ ಇತ್ತು. ಬಟ್ ಅದಾದ ನಂತರ ಒಂದು ಸ್ಟೇಬಲ್ ಲೀಡರ್ಶಿಪ್ ಇತ್ತು. ಈಗ ಮತ್ತೊಮ್ಮೆ ವಿಚಿತ್ರ ಸನ್ನಿವೇಶ. 30 ವರ್ಷಗಳ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ CM DCM ಜೋಡೆತ್ತು ಅನ್ನೋ ರೀತಿನಲ್ಲಿ ಕಾಣಿಸುತ್ತಾ? ಮಾಧ್ಯಮಗಳ ಮುಂದೆ ಒಂದು ಫೋಟೋ ಸೆಷನ್ ನಡೆದು ಹೋಗುತ್ತಾ? ನಡಿಬೇಕು ಅನ್ನೋದು ರಾಹುಲ್ ಗಾಂಧಿಯವರ ಆಸೆ, ಒತ್ತಾಸೆ. ಸೊ ಫೋಟೋ ಆಪರ್ಚುನಿಟಿಗೆ ಈ ಮೀಟಿಂಗ್ ಸಾಕ್ಷಿ ಆಗಬಹುದು. ಇದೊಂದೇ ಎಲ್ಲರದ್ದು ಕೂಡ ಪ್ರಿಡಿಕ್ಷನ್. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ನಾವಿಬ್ಬರು ಒಂದಾಗಿದ್ದೀವಿ, ನಮ್ಮ ನಡುವೆ ಯಾವುದೇ ರೀತಿಯಾಗಿ ವಿರೋಧಾಭಾಸಗಳು ಇಲ್ಲ, ವೈರತ್ವಗಳು ಇಲ್ಲ, ಸೌಹಾರ್ದಯುತವಾಗಿ ನಾವು ಎಲ್ಲವನ್ನ ಬಗೆಹರಿಸ್ಕೊಳ್ತೀವಿ ಅನ್ನೋ ಸಂದೇಶವನ್ನ ಫೋಟೋ ಆಪರ್ಚುನಿಟಿ ಮೂಲಕ ಕೊಡೋದಕ್ಕೆ CM ಮತ್ತು DCM ರೆಡಿ ಆಗಿದ್ದಾರೆ. ಈ ಬೆನ್ನಲ್ಲಿ ಸೂಚ್ಯವಾಗಿ ಏನಾದರೂ ಯಾರಾದರೂ ಮಾತಾಡ್ಬಿಡ್ತಾರಾ? ಇದೊಂದು ಕುತೂಹಲ ಅಂತೂ ಇದ್ದೇ ಇದೆ. ಯಾಕಂದರೆ ಎಲ್ಲದಕ್ಕೂ ರೆಡಿ ಅನ್ನೋ ಸಂದೇಶವನ್ನು ಇವ್ರು ಕೊಟ್ಟಿರೋದು ಇಬ್ಬರು ಕೂಡ. ಎಲ್ಲದಕ್ಕೂ ನಾವು ರೆಡಿ ಅಂತ. ಆ ಟ್ವೀಟ್ ವಾರ್, ಸೋಷಿಯಲ್ ಮೀಡಿಯಾ ವಾರ್ನಂತೂ ನೋಡಿದ್ಮೇಲೆ ನಾವು ಒಂದು ಹೆಜ್ಜೆ ಹಿಂದೆ ಇಡೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಒಬ್ಬರು ಗೋಲ್ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟು, ಇನ್ನೊಬ್ಬರು ಗೋಲ್ ಪೋಸ್ಟನ್ನ ಇತ್ತೀಚಿನ ದಿನಗಳಲ್ಲಿ ಸೆಟ್ ಮಾಡುವಲ್ಲಿ ಎಕ್ಸ್ಪರ್ಟು. ಮಾತು ಒಂದು ಕಡೆ ಇರುತ್ತೆ, ಗುರಿ ಒಂದು ಕಡೆ ಇರುತ್ತೆ, ಇಶಾರೆ ಇನ್ನೊಂದು ಕಡೆ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ಎಲ್ಲದಕ್ಕೂ ರೆಡಿ ಅನ್ನೋ ಸಂದೇಶ ಕೊಟ್ಟ ಮೇಲೆ ಈ ಮೀಟಿಂಗ್ ನಡೀತಾ ಇರೋದ್ರಿಂದ ನಾನಾ ವ್ಯಾಖ್ಯಾನಗಳು. ಸೊ ಒಂದು ಫೋಟೋ ಆಪರ್ಚುನಿಟಿಗೆ ಈ ಮೀಟಿಂಗ್ನ ನಂತರ ನಮಗೆ ಅವಕಾಶ ಸಿಗುತ್ತೆ ಅನ್ನೋದು ಸ್ಪಷ್ಟ. ಆ ಮೂಲಕ ಸೌಹಾರ್ದಯುತವಾಗಿ ನಾವು ಇದ್ದೀವಿ ಅಂತ ತೋರಿಸೋ ಪ್ರಯತ್ನವನ್ನಂತೂ ಮಾಡ್ತಾರೆ. ಬಟ್ ನಿಜವಾಗ್ಲೂ ಹಂಗೆ ಆಗುತ್ತಾ ಅನ್ನೋದು ಪ್ರಶ್ನೆ. ಖಂಡಿತ ಮೇಲ್ನೋಟಕ್ಕೆ ತೋರಿಸ್ಕೊಳ್ಬೇಕಂತ ಅನಿವಾರ್ಯತೆ ಇಬ್ಬರಿಗೂ ಇದ್ದಂತೆ ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದರೆ ಈಗಾಗಲೇ ಹೈಕಮಾಂಡ್ ಈ ಸೂಚನೆಯನ್ನು CM ಮತ್ತು DCM ಇಬ್ಬರಿಗೂ ಕೊಟ್ಟಿದೆ ಅನ್ನುವಂಥದ್ದು. ಯಾಕಂದರೆ 2023 ಚುನಾವಣೆಗೆ ಮುಂಚಿತವಾಗಿ 1 ವರ್ಷಕ್ಕೆ ಮುಂಚಿತವಾಗಿ ಕೂಡ ಇಬ್ಬರು ಜೋಡೆತ್ತಿನ ರೀತಿಯಲ್ಲಿ ಚುನಾವಣಾ ಪ್ರಚಾರವನ್ನು ಆರಂಭಿಸ್ತಾರೆ. ಇಬ್ಬರು ಒಟ್ಟೊಟ್ಟಿಗೆ ಓಡಾಡಿ ಇಬ್ಬರ ಶ್ರಮದಿಂದ ಸರ್ಕಾರ ಬಂತು ಅನ್ನುವಂಥದ್ದು ಅವತ್ತಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇರುವಂಥದ್ದು. ತದನಂತರ ಅಧಿಕಾರ ಹಂಚಿಕೆ ಸೂತ್ರದಲ್ಲಿ ಅಧಿಕಾರ ಹಿಡಿಯುವಲ್ಲಿ CM ಸಿದ್ದರಾಮಯ್ಯ ಅವರು ಯಶಸ್ವಿ ಆಗ್ತಾರೆ. DCM ಆಗಿ ಅನಿವಾರ್ಯವಾಗಿ DK ಶಿವಕುಮಾರ್ ಒಪ್ಕೊಳ್ಬೇಕಾಗುತ್ತೆ.
ಆದರೆ ಅಲ್ಲೇ ಒಂದು ಮಾತುಕತೆ ಆಗಿತ್ತು ಅನ್ನೋದಾದ್ರೆ ಆ ಮಾತುಕತೆ ಬಹಿರಂಗಪಡಿಸದೇ ಇರೋಕೆ ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ ಸ್ಥಿರತೆ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ನಿಲುವಾಗಿತ್ತು ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂಥ ಮಾತು. ಆದರೆ ಇವೆಲ್ಲವೂ ಹೌದು, ಆ ರೀತಿಯ ಒಂದು ಪವರ್ ಶೇರಿಂಗ್ ಆಗಿದೆ ಅನ್ನೋದಾದ್ರೆ ಅದನ್ನ ಹಂಚಿಕೆ ಮಾಡಬೇಕಾಗಿದ್ದು ಹೈಕಮಾಂಡ್ನ ಕರ್ತವ್ಯ. ಆದರೆ ಹೈಕಮಾಂಡ್ನ ಪರಿಸ್ಥಿತಿಗೆ ಹೈಕಮಾಂಡ್ ಈ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವಾಗಲಿಲ್ವಾ? ಆ ಕಾರಣಕ್ಕೆ ರಾಜ್ಯದಲ್ಲಿ ಒಂದು ರೀತಿಯ ಬಂಡಾಯದ ಕಾಳೆಯನ್ನು ಊದುವ ಹಂತದಲ್ಲಿ ಭಿನ್ನ ಅಭಿಪ್ರಾಯಗಳ ಜೊತೆಗೆ ಭಿನ್ನ ಮತ ಬಹಿರಂಗವಾಗುವಂಥ ಪರಿಸ್ಥಿತಿ ಬಂತ ಅನ್ನುವಂಥದ್ದು ಸಹಜವಾದ ಪ್ರಶ್ನೆ. ಆದರೆ ಇಲ್ಲಿ ಭಿನ್ನ ಅಭಿಪ್ರಾಯಗಳು ಭಿನ್ನ ಮತಗಳು ಮೂಡಿದವೆ ಅನ್ನೋದಾದ್ರೆ ಅದನ್ನು ಇಲ್ಲೇ ಸರಿಪಡಿಸಿಕೊಂಡು ಬನ್ನಿ ಅನ್ನುವಂಥ ಸೂಚನೆಯನ್ನು ಹೈಕಮಾಂಡ್ ಕೊಟ್ಟಿರೋದ್ರಿಂದ ಅನಿವಾರ್ಯವಾಗಿ ಮನಸ್ಸಲ್ಲಿ ಏನಿದೆ ಅನ್ನೋದು ಮುಖ್ಯ ಅಲ್ಲ, ಆದರೆ ಮೇಲ್ನೋಟಕ್ಕೆ ನಾವು ಏನು ಮಾಡ್ತೀವಿ ಅನ್ನೋದು ಮಾಡಬೇಕಾದಂಥ ಅನಿವಾರ್ಯತೆಗೆ ಸಿಎಂ DCM ಇಬ್ಬರು ಕೂಡ ಸಿಲುಕದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಇಬ್ಬರು ಕೈಯನ್ನು ಹಿಡಿದು ನಿಲ್ಲುವಂಥದ್ದು, ಫೋಟೋ ಸೆಷನ್ ಮಾಡುವಂಥದ್ದು, ಜಂಟಿ ಪತ್ರಿಕಾಗೋಷ್ಠಿ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ಮಾಡುವ ಮೂಲಕವಾಗಿ ನಮ್ಮಲ್ಲಿ ಭಿನ್ನ ಅಭಿಪ್ರಾಯ ಇಲ್ಲ ಅಥವಾ ಭಿನ್ನ ಮತ ಇಲ್ಲ ಅನ್ನುವಂಥದ್ದನ್ನ ತೋರಿಸ್ಕೊಳ್ಬೇಕಾದಂಥ ಅನಿವಾರ್ಯತೆಗೆ ಅವರು ಸಿಲುಕದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅನಿವಾರ್ಯವಾಗಿ ಅದನ್ನು ಮಾಡ್ತಾರೆ. ಅದು ಮಾಡಿದ ಕೂಡಲೇ ಎಲ್ಲವೂ ಇಲ್ಲೇ ಪರಿಹಾರ ಆಯಿತು, ಎಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಸಿಕ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲವಕ್ಕೂ ಕ್ಲೈಮ್ಯಾಕ್ಸ್ ಸಿಕ್ಕಿದ್ರೆ ಬಹುಶಃ ಇವರೇ ಇಲ್ಲಿಂದ ತಮ್ಮ ಅಭಿಪ್ರಾಯವನ್ನು ಹೇಳಿ ಹೈಕಮಾಂಡನ್ನು ಮನವರಿಕೆ ಮಾಡಬಹುದಿತ್ತು ಅಥವಾ ಮನವೊಲಿಸಬಹುದಿತ್ತೇನೋ. ಆದರೆ ಹೈಕಮಾಂಡ್ ಮೀಟಿಂಗ್ ನಾಳೆ ನಡೆದ ನಂತರದಲ್ಲಿ ಇವರಿಗೆ ಯಾವಾಗ ಕರೆ ಕೊಡ್ತಾರೋ ಆಗ ಹೋಗಿ ಇಬ್ಬರು ಕೂಡ ತಮ್ಮ ಅಭಿಪ್ರಾಯ ಹೇಳಿ ಅಲ್ಲಿ ಹೈಕಮಾಂಡ್ ಅಧಿಕೃತ ಕ್ಲೈಮ್ಯಾಕ್ಸ್ನ ಡಿಕ್ಲೇರ್ ಮಾಡುವಂಥ ಸಾಧ್ಯತೆ ಇದೆ ಮಮತಾ. ರೈಟ್ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ. ಪ್ಯಾಚ್ ವರ್ಕ್ನ ಕೆಲಸವನ್ನು ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಯಾಕೆ ಈ ಪ್ಯಾಚ್ ವರ್ಕ್ ಅನಿವಾರ್ಯ ಅಂದರೆ ರೆಸಾರ್ಟ್ ಪಾಲಿಟಿಕ್ಸ್ಗೆ ಇದು ಶಿಫ್ಟ್ ಆಗಬಾರ್ದು. ಕಾಂಗ್ರೆಸ್ನಲ್ಲಿ ಹಂಗಿಲ್ಲ.